ಅಮ್ಮ ಸೇವ್ ವರ್ಷಕ್ಕ ರಿದ್ದು, ಸೇವ್ ವರ್ಷಕ್ಕ, ಸೇವ್ ರಿದ್ದು, ಸೇವ್. ಫೈನಲಿ ನಾವು ನೀರಿನ ಜಾಗಕ್ಕೆ ಬಂದಿದ್ದು ನೋಡಿ, ಬರೀ ಖುಷಿ ನೋಡಿ ಬರ ಕಾಲಲ್ಲಿ ಇತ್ತು. ಎಂತ ಸುಖ ಅಲ್ಲ. ಫೈನಲಿ ಇಲ್ಲೋ ನನ್ನ ಬೆರಳು ಮುಳುಗ್ತದೆ. ನೆರಳು ಮುಳುಗುವಷ್ಟು ನೀರನ್ನು ಕೊಟ್ಟಂತಹ ವರ್ಷವರಿಗೆ ಧನ್ಯವಾದಗಳು. ನೋಡಿ ಇಲ್ಲಿ ತನಕ ನೀರುಂಟು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕರಾವಳಿ ಕಸಿನ್ಸ್. ನಮ್ಮ ಚಾನಲ್ ಅನ್ನು ನಾವು ವರ್ಷವರಿಗೆ ಕೊಟ್ಟಿದ್ದೇವೆ, ಅವರು ಪ್ರಮೋಟ್ ಮಾಡಿದ್ದಾರೆ. ದಿವೇಶ್ ಅವರು ಇಂಡಿಯಾದಲ್ಲಿದ್ದಾರೆ, ಹಾಗೆ ಗಾಯತ್ರಿ ಅವರಿದ್ದಾರೆ, ಅವರ ಹೆಂಡತಿ ಅರ್ಧಾಂಗಿ, ಮತ್ತೆ ಸೈಡ್ ಅಲ್ಲಿ ಇದ್ದಾರೆ ಪ್ರಶಾಂತ್. ಇಲ್ಲಿ ಪ್ರಶಾಂತ್ ಅವರಿದ್ದಾರೆ. ಸೊ ಇವತ್ತು ನಾವು ಬ್ಯೂಟಿಫುಲ್ ಪ್ಲೇಸ್ ಗೊಂದು ಹೋಗ್ತಿದ್ದೇವೆ. ಎಲ್ಲಿ ಹೇಳಿ, ಎಲ್ಲಿಗೆ ಹೋಗ್ತಿದ್ದೇವೆ? ಅವ್ರು ಕರ್ಕೊಂಡು ಹೋಗುದು. ಆಕ್ಚುಲಿ ನಾನು ಬರುದಿಲ್ಲ, ಯಾಕೆ ವಿಡಿಯೋದಲ್ಲಿ ಅಂದ್ರೆ ಅವ್ರು ನಮ್ಮನ್ನು ಕರ್ಕೊಂಡು ಹೋಗುದು, ಅದಕ್ಕೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲಿ ಹೋಗುದು ಅಂತ ಹೇಳಿ. ಮಾಡಿ ಅಲ್ ದಿಫ್ತ್ ವಾದಿ ಅಂತ ಹೇಳಿ ಒಂದು ಪ್ಲೇಸ್, ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಆಕ್ಚುಲಿ ಒಂದು ರೀಲ್ಸ್ ನೋಡಿದ್ವಿ, ನಾವು ಇದಕ್ಕಿಂತ ಮುಂಚೆ ಹೋಗಿದ್ದೇವೆ. ಸೊ ಈ ಸಲಕ್ಕೆ ಎಲ್ಲಿಗೆ ಹೋಗುದು ಅಂತ ಹೇಳಿ ಗಾಯತ್ರಿ ಅವರು ಕೇಳ್ತಾ ಇರುವಾಗ ನನಗೆ ಸಡನ್ ಆಗಿ ನೆನಪಾಯಿತು ಆ ಪ್ಲೇಸ್. ಹಾಗೆ ಅಲ್ಲಿಗೆ ಹೋಗುವ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದೇವೆ. ಅಲ್ಲಿ ಏನಂದ್ರೆ ಫ್ಲೋಯಿಂಗ್ ವಾಟರ್ ಇದೆ ಆಯ್ತಾ ಅಂತ ನಾವು ಲಾಸ್ಟ್ ಟೈಮ್ ಹೋಗಿದ್ವಿ. ಮತ್ತೆ ಇತ್ತು ಫ್ಲೋ ಆಗ್ತಿತ್ತು ವಾಟರ್. ಮತ್ತೆ ನಾವು ಸ್ವಲ್ಪ ತಂದೆ ವಾಟರ್ ಇಲ್ಲದಿದ್ರೆ ಅದನ್ನ ಹಾಕಿ ಸ್ವಿಮ್ಮಿಂಗ್ ಮಾಡೋದು. ಲಾಸ್ಟ್ ಟೈಮ್ ಎಂತ ಅಂದ್ರೆ ನಾವು ಹೋದಾಗ ಸ್ವಲ್ಪ ಸಮ್ಮರ್ ಇರುವ ಕಾರಣ ಅಲ್ಲಿ ನೀರು ಇರಲಿಲ್ಲ. ಸೊ ಈ ಸಲ ಸಮ್ಮರ್ ಇನ್ನು ಸ್ಟಾರ್ಟ್ ಆಗ್ಲಿಲ್ಲ ಅಲ್ವಾ, ಅದರಿಂದ ನೀರು ಇರ್ಬೋದು ಅಂತ ಹೇಳಿ ನಾವು ಊಹಿಸಿ ಹೋಗ್ತಾ ಇದ್ದೇವೆ. ಮತ್ತೆ ಇವರು ಮಿಥುನ್ ಅಣ್ಣ ಅವರು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರು. ಸೊ ನೀರು ಉಂಟು ಅಂತ ಹೇಳಿ ಅವರೊಂದು ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ಸಿಗ್ನೇಚರ್ ಮಾಡಿದ್ದಾರೆ. ಅದರಿಂದ ನಾವು ಅವರ ಮಾತನ್ನು ನಂಬಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ಹೋಗಿ ಆದ್ಮೇಲೆ ನಾವು ಏನೆಲ್ಲ ಮಾಡ್ತೇವೆ ಅಂತ ಹೇಳುದನ್ನ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೇವೆ. ಸೊ ಗೈಸ್, ನಾವು ಆಕ್ಚುಲಿ 2 ಕಾರಲ್ಲಿ ಹೋಗ್ತಿದ್ದೆ. ಒಂದು ಕಾರಲ್ಲಿ ನಾನು, ಪ್ರಶಾಂತ್ ಅಣ್ಣ, ವರ್ಷಕ್ಕೆ ಮತ್ತೆ ಗಾಯತ್ರಿ ಅವರು ಹೋಗ್ತಿದ್ದಾರೆ. ಮತ್ತೆ ನಾನು ಮಿತ್ತೊಣ್ಣ ಕಾರಲ್ಲಿ ಹೋಗ್ತಿದ್ದೇನೆ, ನನ್ನನ್ನು ಡ್ರಾಪ್ ಮಾಡ್ತಿದ್ದಾರೆ ಅವರ ಮನೆ ಹತ್ರ. ಸೊ ಅವರೊಟ್ಟಿಗೆ ಟೋಟಲ್ 2 ಕಾರ್ಸ್. ಸೊ ಅರೌಂಡ್ 1.5 hour ಜರ್ನಿ ಇದೆ ಅಲ್ಲ ಪ್ರಶಾಂತ್ ಅವರೇ? 1 hour, 1 ಗಂಟೆ ಜರ್ನಿ ಇದೆ. ನೋಡುವ ಪ್ಲೇಸ್ ಎಕ್ಸೈಟೆಡ್. ನಾವು ಫಸ್ಟ್ ಟೈಮ್ ಹೋಗುದು, ಹೇಗಾಗ್ತದೆ ಇವರ ಒಂದು ಎಕ್ಸೈಟ್ಮೆಂಟ್ ನೋಡಿ ನಾನು ಓಕೆ ಅಂತ ಹೇಳಿದ್ದೇನೆ. ನೋಡ್ತೇನೆ, ಇಲ್ಲಾದ್ರೆ ಇಬ್ಬರಿಗೆ ಯಾರಿಗೆ ವರ್ಷಕ್ಕೆ ಫಸ್ಟ್ ಪೆಟ್ಟು, ನೀರಿಲ್ಲದಿದ್ರೆ ಪ್ರಶಾಂತ್ ಅಣ್ಣನಿಗೆ 2ನೇ ಬಿಟ್ಟು. ಫೈನಲ್ ನಾನು ಮಿತ್ತೊಣ್ಣ ಕಾರಿಗೆ ಬಂದೇನೆ. ಸೊ ಮಿತ್ತೊಣ್ಣ ಜಾಯ್ನ್ ಆಗ್ತಿದ್ದಾರೆ, ಒಟ್ಟಿಗೆ ಗೀತಕ್ಕ ಜಾಯ್ನ್ ಆಗ್ತಿದ್ದಾರೆ. ಗೀತಾ ಅವರೇ, ಗೀತಕ್ಕೆ ಎಲ್ಲಿ ಹೋಗ್ತಿದ್ದೆ ನಾವು? ಯಾವ ವಾದಿ? ಈ ಫಸ್ಟ್ ಟೈಮ್ ಗೀತಕ್ಕ ಫಸ್ಟ್ ಟೈಮ್, ಮಿತ್ತೊಣ್ಣ ಫಸ್ಟ್ ಟೈಮ್. ನಾನು ವಾದಿಗೆ ಹೋಗ್ಲಿಲ್ಲ, ಫಸ್ಟ್ ಟೈಮ್. ಹೌದಾ? ನೀವು ಹೋಗಿದ್ದೀರಾ? ಇಲ್ಲ, ನಾನು ಸಹ ಫಸ್ಟ್ ಟೈಮೇ. ಅವರು ನೀರಿದೆ ಎಲ್ಲ ತುಂಬಾ ಹೇಳಿದ್ರು, ನೀರಲ್ಲಿ ಇದ್ದಿದ್ರೆ ನಾವು 8 ಲೀಟರ್ ನೀರು ತಂದಿದ್ದೇವೆ ಅದರೊಟ್ಟಿಗೆ ಆಡು ಅಂತ ಹೇಳಿ. ಮತ್ತೆ ಮಿತ್ತೊಣ್ಣ ಫುಲ್ ಇದೆ ರಿಸರ್ಚ್ ಎಲ್ಲ ಮಾಡಿದ್ರಂತೆ, ಅಲ್ಲಿ ಫುಲ್ ನೀರಿನಲ್ಲಿ ಆಡ್ಲಿಕ್ಕೆ ಆಗ್ಬೋದು, ಅದೆಲ್ಲ ಇದು ಉಂಟಂತ ಹೇಳಿದ್ರು. ಮತ್ತೆ ನೋಡುವ, ಅವ್ರ ಎದುರಲ್ಲಿ ಇದ್ದಾರೆ. ನಮ್ಮ ಗಾಡಿ, ನಮ್ಮ ಪ್ರಶಾಂತ್ ಅಣ್ಣನ ಗಾಡಿ ಫ್ರಂಟ್ ಅಲ್ಲಿ ಇದೆ. ಸೊ ಗಾಯ್ಸ್, ಅಲ್ಲಿ ಮುಟ್ಟಿದ ಮೇಲೆ ನೋಡುವ ಏನೆಲ್ಲ ಮಾಡ್ತಿದ್ದೇವೆ, ಏನೆಲ್ಲ ಇದೆ ಅಂತ ಹೇಳಿ. 1 ಗಂಟೆ ಇದೆ ಅಲ್ವಾ? 1 ಗಂಟೆ ಜರ್ನಿ. ಫೈನಲ್ ನಾವು ಮುಟ್ಟಿದ್ದೇವೆ. ಸೊ ಇವರು ವರ್ಷ ಚಳಿ ಆಗ್ತಾ ಉಂಟು. ಎಂತ ಯಾಕೆ ಚಳಿ? ಎಂತಕ್ಕೆ ಚಳಿ? ಇಲ್ಲಿ ತುಂಬಾ ಸೆಕೆ ಉಂಟಲ್ಲ, ಹಾಗೆ ಸ್ವಲ್ಪ ಚಳಿ ಆಗ್ತಾ ಉಂಟು. ಎಂತ ಬಿಸಿಲು ಮಾರ ಇದು, ಕರ್ಮ. ನಡೆಯುದ 600 ಮೀಟರ್ ನೀರುಂಟು ಬೇಕಾದಷ್ಟು. ನೀರೊಂದು ಬಾಟ್ಲಿ ಹಿಡಿದಿದೆ ಅಲ್ಲಿ ನೀರು ಇದೆಯಾ ಅಂತ. ಈಗ ಅಲ್ಲಿ ನೀರಿಲ್ಲದ್ರೆ ಇವರು ನನ್ಗೆ ಹೊಡಿತೇನೆ ಅಂತ ಹೇಳಿದ್ದಾರೆ. ಸತ್ಯ, ವರ್ಷವರ ನಂಬಿಕೆಯಲ್ಲಿ ಬಂದೇವೆ ನಾವು, ನೀರಿದೆ ಅಂತ ಹೇಳಿ. ಅಲ್ಲ ನೋಡಿ, ನನ್ನ ಹಾಗೆ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ.
ಹೌದು ಫುಲ್ ರಶ್ ಆಕ್ಚುಲಿ. ಇದು ಈದದ ಹಾಲಿಡೇಸ್, ಈದ್ ಹಾಲಿಡೇಸ್ ಆದ ಕಾರಣ ಇಲ್ಲಿ ಫುಲ್ ಜನಗಳು, ಟ್ರಾಫಿಕ್ ಜಾಮ್. ನೋಡಿ ಇವರು ಚಳಿ ಅಂತ ಹೇಳಿ ವಾಪಸ್ ಅದರ ಮೇಲೆ ಹಾಕ್ತಿದ್ದಾರೆ ಕೋಟ್. ನೀವು ಬೆಂದು ಮತ್ತೆ ಉಂಟಲ್ಲ ಮಿತ್ತಣ್ಣ ಎಷ್ಟು 10 ಲೀಟರ್ ನೀರು ತಂದಿದ್ದೀರಾ? ಅಲ್ಲಿ ನೀರಿಲ್ಲದಿದ್ರೆ ಎಂತ ಮಿತ್ತಣ್ಣ? ತುಂಬಿಸಲಿಕ್ಕೆ ನಾವು ನೀರು ಕೊಡಬೇಕು. ಪ್ರಶಾಂತ್ ಅಣ್ಣ ಅಲ್ಲಿ ನೀರಿಲ್ಲ ಅಂತ ಹೇಳಿ ಮನೆಯಿಂದ ತಂದಿದ್ದಾರೆ ನೀರು ಅಲ್ಲ. 7 ಲೀಟರ್ ನೀರು ಬಿಡು ಅಂತ ಕರ್ಕೊಂಡು ಬಂದಿದ್ದೇವೆ ದಾನ ಮಾಡಿ. ಪಾತ ಡಬ್ಬಲ್ಲಿ ಕುತ್ಕೊಳ್ಬೋದು, ಇತ್ತೇನೋ ಸ್ವಲ್ಪ ಎಸಿ ಹಾಕಿ. ಹಾ ಬನ್ನಿ ಬನ್ನಿ, ನೀರು ಯಪ್ಪಾ, ಎಷ್ಟು ನೀರು! ಎಂತ ನೀರು ಮಾರ ವರ್ಷವರೇ ಯಬ್ಬ. ಅಲ್ಲಿ ಸ್ನಾನ ಮಾಡೋದು. ಹಾ ಇದಕ್ಕೆ ಬೊಬ್ಬೆ ಹಾಕ್ತಿದ್ದಾರ. ಕಾಣ್ತಾ ಉಂಟ ನೀರು? ಹಾ ಅಲ್ಲಿ ಉಂಟಲ್ಲ ನೀರು. ಎಂತ ನೀರ ಮಾರ, ದೇವರಿಗೆ ಗೊತ್ತು ಮಾರ. ಮಿತ್ತಣ್ಣ ನೀರು ಕಾಣ್ತದೆ, ಸೌಂಡ್ ಕೇಳ್ತಾ ಉಂಟು ನೀರಿದ್ದು. ಎದುರುಂಟು, ಬನ್ನಿ ಬನ್ನಿ. ಹೌದಾ? ಓ ವರ್ಷಕ್ಕೆ ಫುಲ್ ನಮ್ದು ಟೂರ್ ಗೈಡ್ ವರ್ಷಕ್ಕೆ ಇವತ್ತು ನೋಡ್ಬೇಕು ಎಂತ ಮಾಡ್ತಾರ ದೇವರಿಗೆ. ನೀರು ನೋಡಿ, ಅದ ಅವ್ರ ಕಾರ್ ತೊಳ್ದದ್ದು ಮಾರ. ನೀರು ತೋರಿಸಿದ್ರೆ ಆಯ್ತಲ್ಲ. ಎಂತ ಪ್ರಶಾಂತ್ ಅಣ್ಣ? ಕಾಲು ತೊಡ್ತದ ಯಾರು ಅರ್ಜೆಂಟ್ ಆಗಿ ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಎಂತ ಮಾಡ್ತಿದ್ದಾರೆ? ವರ್ಷವರೇ ಹೇಳಿದ್ರಲ್ಲ ದೊಡ್ಡ ನೀರುಂಟು ನೀರುಂಟು. ಎಲ್ಲಿಂಟು ನೀರು? ನೋಡಿ ಇದೆಂತ ಇದು? ವಾಟ್ ಇಸ್ ದಿಸ್? ಇದು ನೀರು ಹೇಗೆ ಸ್ನಾನ ಮಾಡೋದು? ಇಲ್ಲೋ ನನ್ನ ಬೆರಳು ಮುಳುಗ್ತದೆ. ನೆರಳು ಮುಳುಗುವಷ್ಟು ನೀರನ್ನು ಕೊಟ್ಟಂತಹ ವರ್ಷವರಿಗೆ ಧನ್ಯವಾದಗಳು. ನೋಡಿ ಇಲ್ಲಿ ತನಕ ನೀರುಂಟು. ಆಕ್ಚುಲಿ ಬಿಸಿಲು ಆಯ್ತಾ, ಇದು ಒಳ್ಳೆ ಬೇಸಿಗೆಲ್ಲ ಸ್ಟಾರ್ಟ್ ಆಗಿದೆ UAE. ಸೊ ನೀರು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು ನೋಡಿ. ಇದು ಮಾತ್ರ ಕಲ್ಲಲ್ಲಿ ನೋಡುವಾಗ ನೀರು ಹರಿಯುವಂಥ ಜಾಗ ಇದೆ ಆಕ್ಚುಲಿ ನೋಡಿ. ಹಾ, ಮಳೆಗಾಲದಲ್ಲಿ ನೀರು, ಮಳೆ ಬಂದ್ರೆ ನೀರು ಬರ್ತದೆ, ಅದೇ ಮಳೆ ಬರುದೇ ಪ್ರಾಬ್ಲಮ್. ನೋಡಿ ಫಾಲ್ಸ್ ನೋಡ್ಲಿಲ್ಲ, ಫಾಲ್ಸ್ ನೋಡ್ಲಿಲ್ಲ. ಫಾಲ್ಸ್ ನೋಡಿ, ಇದು ಫಾಲ್ಸ್ ಫಾಲ್ಸ್ ಅಲ್ಲ. ನಿಮ್ಗೆ ಫಾಲ್ಸ್ ಬೇಕಂತ ಹೇಳಿ ಅದು ಕೆಳಗೆ ಬಂದಿದೆ ನೋಡಿ ನೀರು. ಎಲ್ಲಿ ಉಂಟು ಸಹ ನಿಮಗೋಸ್ಕರ ನಿಜವಾದ ಸ್ಪಾಟ್ ನಮಗೆ ಸಿಗ್ಲಿಲ್ಲ ಏನು ಸಹ. ಅಲ್ಲಿ 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 ಕೆಲವು ಜನ ಆಡ್ತಿದ್ದಾರೆ, ಆಡ್ತಿದ್ದಾರೆ ಅಲ್ಲಿ ಸ್ವಿಮ್ ಮಾಡ್ತಿದ್ದಾರೆ ತುಂಬಾ ಜನ. ಸೊ ನಿಜವಾದ ಸ್ಪಾಟ್, ಸ್ನಾನ ಮಾಡೋ ಸ್ಪಾಟ್ ನೋಡಿ. ಮಾತ್ರ ಈ ಸೆಕೆಯಲ್ಲಿ ಉಂಟು ನೀರಿಗೆ ಆರು ಅಂತ ನನಗೆ ಫೀಲ್ ಆಗ್ತಾ ಉಂಟು. ನಾನೇನು ಶಾರ್ಟ್ಸ್ ಏನು ತರಲಿಲ್ಲ ಏನು ಸಹ. ಆ ಕಡೆ ಫುಲ್ಲು ನೀರು ಬರ್ತಾ ಉಂಟು. ನೀರು ನೋಡಿದ್ರಲ್ಲ, ನೀರು ನೋಡಿ ಆ್ಯಕ್ಚುಲಿ ಇದು ನೀರೇ ಕಮ್ಮಿ ಇದ್ರದ್ದು. ಯಾಕೆಂದರೆ ಇದು ಬೇಸಿಗೆಗಾಲ ದುಬೈಯಲ್ಲಿ, ಸೊ ಅದಕ್ಕೋಸ್ಕರ ನೀರು ಕಮ್ಮಿ. ಮತ್ತು ನಂದು ಬ್ಯಾಡ್ ನ್ಯೂಸ್ ಅಂದರೆ ನಂದು ಮೈಕ್ ಹೋಯ್ತು. ಮೈಕ್ ಹೋಯ್ತು ದೇವರ. ನಾನಲ್ಲಿ ತೆಗೆಯುವಾಗ ಮೈಕ್ ಕೈಯಿಂದ ಸ್ಲಿಪ್ ಆಗಿ ಹೋಯ್ತು. ಸೊ ಬ್ಯಾಡ್ ನ್ಯೂಸ್. ಇವರಲ್ಲಿ ಇಂಥ ಫಾರ್ಮ್ ಇದೆ ಅಂತ ಕರ್ಕೊಂಡು ಬಂದಿದ್ದಾರೆ. ಎಲ್ಲಿಂಟು ಫಾರ್ಮ್? ಇದು ಫಾರ್ಮ್ ಒಳಗೆ 3 ಮಂಗಗಳಿದೆ ನೋಡಿ, ಬನಾನ ತಿಂತ ಉಂಟು. ಇದು ಫಾರ್ಮ? ಎಂತ ಫಾರ್ಮ್? ಸಾಕಾಯ್ತಾ ಇಷ್ಟು ನಡೆದು? ಫಾರ್ಮ್ನೊಳಗೆ ಕೂತ್ಕೊಂಡು ಎಲ್ಲ ಗಬ ತಿಂತಾರೆ. ಪ್ರಶಾಂತ್ ಅಣ್ಣ ಎಂತ ಮಾಡ್ತಿದ್ದೀರಾ? ಖುಷಿ ಆಯ್ತಾ ಬಂದು? ಖುಷಿ ಆಯ್ತಾ? ಬಂದು ತುಂಬಾ ಖುಷಿ. ಇದು ಫಾರ್ಮ್ ಅದು ಆರೆಂಜಾ? ಫಾರ್ಮಲ್ ಸಿಕ್ಕಿದ್ದು ಆರೆಂಜ್. ಹೌದಾ? ಭಯಂಕರ. ಇಲ್ಲಿ ಖರ್ಜೂರ ಮಾತ್ರ ಕಾಣ್ತಾ ಉಂಟು, ಮತ್ತೆ ಗೊತ್ತಿಲ್ಲ. ಅದು ಗಾಯತ್ರಿ ಮರದಿಂದ ಎಷ್ಟು ತಲೆ ಇರುವ ಕಳ್ಳರ್ ಅಂತ ಹೇಳಿದ್ರೆ ಖರ್ಜೂರ ಇಲ್ಲದ ಮರದಲ್ಲಿ ಹತ್ತಿದ್ದಾರೆ. ಎಂತ ಮಾಡುದು? ಅಲ್ಲೊಬ್ರು ಖರ್ಜೂರ ಇಲ್ಲದ ಮರದಲ್ಲಿ ಹತ್ತಿ ಖರ್ಜೂರ ಹುಡುಕ್ತಿದ್ದಾರೆ. ವರ್ಷವರಿಗೆ ಕ್ಲಾಪ್ ಹೊಡೀರಿ ಎಲ್ಲರ. ಇವರೊಬ್ಬರು ಖರ್ಜೂರ ಕದೀತಿದ್ದಾರೆ. ಪ್ರಶಾಂತ್ ಅಲ್ಲ ಸಾರಿ, ಇವರು ಮಿತ್ತಣ್ಣನವರು. ಇವರೇ ನೋಡಿ ಝೂಮ್ ಮಾಡಿ. ಮಿತ್ತಣ್ಣ ಇವರೇ ಖರ್ಜೂರ ನೋಡಿ. ಇವರು ಖರ್ಜೂರ ಇಲ್ಲದ ಮರದಲ್ಲಿ ಖರ್ಜೂರ ಹುಡುಕ್ತಿದ್ದಾರೆ. ಮರ ಹತ್ತಿದ್ದಾರಾ? ಚಿಕ್ಕಂದಿನಲ್ಲಿ ಇವರಿಗೆ ಇಷ್ಟ ಅಂತ ಹೇಳಿದ್ರೆ ಮರ ಹತ್ಲಿಕ್ಕೆ ಮಾತ್ರ ಬರ್ತದೆ, ಇಳಿಲಿಕ್ಕೆ ಬರುದಿಲ್ಲ. ಯಾಕೆಂದ್ರೆ ಮುಂಚೆ ಎಲ್ಲ ಮಾವಿನಕಾಯಿ ಇದೆಲ್ಲ ಕದಿತಿದ್ರು. ಮತ್ತೆ ಇದೆಲ್ಲ ಉಂಟಲ್ಲ ಕದಿತಾ ಇದ್ರು. ನಮ್ಮ ಊರಲ್ಲಿ ಕದಿಯುದು ಅಂತ ಹೇಳುದು. ಆಚೆ ಮನೆಯವ್ರದ್ದು ಮಾವಿನಕಾಯಿ ಮರದಲ್ಲಿ ಹತ್ತಿ ತೆಗೆಯುದು ಅಂದ್ರೆ ಅದು ಕದಿಯುದು ಅಂತ ಹೇಳುದು. ಮತ್ತೆ ಸ್ಕೂಲಿದು ಕಳ್ಳವೇ, ಅದು ಕಳ್ಳವೇ ನೋಡಿ.
ಪ್ರಶಾಂತ್ ಅಣ್ಣ ನೀವೇನು ಇದು 999 ಒಂದು ಕಾಲ್ ಮಾಡಿ ಇಡಿ ರೆಡಿಯಾಗಿ. ನೀವು ಹೇಳ್ತೀರಿ ಮರ ನಂಗೆ ಎಷ್ಟು ಮೋಸ ಆಗಿದೆ ನೋಡಿ. ಎಂತ ಮೋಸ? ನಂಗೆ ಹೆಣ್ಣಂತ ಕೊಟ್ಟಿರಿ ನೋಡಿದ್ರೆ ಮಂಗ. ಹೆಣ್ಣಂತ ಅವ್ರ ಅಪ್ಪ ಕೊಟ್ಟದಂತೆ ಮಂಗ ಅಂತೆ. ಇದನ್ನು ರೂಮ್ ಕೇಳಿ ಇರ್ಲಿಕ್ಕಿಲ್ಲ. ಹೇಳಿ ಪ್ರಶಾಂತ್ ಅವ್ರು ಏನೋ ಹೇಳಿದ್ರಲ್ಲ, ಕೇಳಿ ಹೇಳಿ ಒಮ್ಮೆ ಹೇಳಿರಿ. ಕೇಳಲಿಲ್ಲ ದೂರದಿಂದ. ಎಂತ ಇಲ್ಲ ಮಾವ ಕನ್ಯಾದಾನ ಅಂತ ನಂಗೆ ಕೊಟ್ರು, ಹೆಣ್ಣಂತ ಹೇಳಿ ಕೊಟ್ರು. ಹೌದು. ಹಾ ಆದ್ರೆ ಅಲ್ಲಿ ನೋಡಿದ್ರೆ ಮಂಗ ಹಾಗೆ ನೋಡಿ ಮಂಗ. ನೋಡಿದ್ರೆ ಇಲ್ಲಿ ಮಂಗ ಅಂತ ಕೊಟ್ಟದ್ದು ಮಂಗ ಅಂತೆ. ಏ ಮಂಗ ಮರ ಏರುತ್ತಿದೆ. ಈಗ ಸತ್ಯ ಹೇಳಲಿಕ್ಕೆ ಬರುದಿಲ್ಲ. ಮಾಡಿ ಖರ್ಜೂರ ಕಳ್ಳರು ದುಬೈಲಿದ್ದಾರೆ. ಏ ಯಾವನವ? ಅಮ್ಮನನ್ನು ಗೊಚ್ಚ ಮಾಡ್ಲಿಕ್ಕೆ ನಮ್ಮ ಅಮ್ಮ ಸೇವ್ ವರ್ಷಕ್ಕ ಇದ್ದು ಸೇವ್ ವರ್ಷಕ್ಕ ಸೇವ್ ರಿದ್ದು ಸೇವ್ ರಿದ್ದು ಸೇವ್. ಎಂತ ಮಾಡುದು ಲಾಸ್ಟಿಗೆ ನಂದೇ ಅಲ್ಲ ಮಂಗ. ಬೇಡವ ಮೇಲಾದ್ರೆ ಅವರಿಗೆ ಅವ್ರಿಗೆ ನಮ್ಮ ಪಯಣವನ್ನು ದ್ರಾಕ್ಷೆ ತೋಟಕ್ಕೆ ಹೋಗ್ತಿದ್ದೇವೆ. ಚಿಪ್ಸ್ ತಿನ್ಕೊಂಡು ಯಾರು ನೋಡಿದಂತ ಗೊತ್ತಿಲ್ಲ. ದ್ರಾಕ್ಷೆ ತೋಟ ನೋಡುವ. ದ್ರಾಕ್ಷೆ ಉಂಟಾ ಅಲ್ಲ ಎಂತ ಉಂಟಾ ದೇವರಿಗೆ ಗೊತ್ತು. ಮಿತ್ತೊಣ್ಣನ ಡೈರೆಕ್ಷನಲ್ಲಿ ನಾವು ದ್ರಾಕ್ಷೆ ತೋಟಕ್ಕೆ ಹೋಗ್ತಿದ್ದೇವೆ. ಮಿತ್ತೊಣ್ಣ ಆರ್ ದ್ರಾಕ್ಷೆ ಉಂಟಲ್ಲ ಅಲ್ಲಿ? ಅದು ಡೀಪಾಗಿ ನೋಡಿ ನೋಡುವ. ನಮಗೆ ತೆಗಿಬೋದಾ ಅಲ್ಲಿ ದ್ರಾಕ್ಷೆ? ತೆಗಿಬೋದಾ? ಸೊ ತರಕಾರಿ ಎಲ್ಲ ಇಲ್ಲಿ ಮಾಡ್ತಾರೆ ನೋಡಿ. ತರಕಾರಿ ಅದ್ಯಾವುದು ರಾಗಿ ಇದ್ದದು. ಒಂದು ಸಣ್ಣ ಮಾವಿನಕಾಯಿ ಮರದಲ್ಲಿ ಸಣ್ಣ ಒಂದು ಮಾವಿನಕಾಯಿ ಇದೆ, ಕಾಣ್ತದ? ಸಣ್ಣ ಮಾವಿನಕಾಯಿ, ಲೆಮನ್ ಗಿಡ. ಲೆಮನ್ ಬಾಡಿ ಹೋದ ಲೆಮನ್ ಸಿಕ್ಕಿತ್ತು ನನಗೆ. ಇಲ್ಲಿ ಒಂದು ಇದು ಯಾವ ಥರ ಲೆಮನ್? ನಮ್ಮ ಇದು ಮಾರ್ಕೆಟಲ್ಲಿ 2 ಥರದ್ದು ಲೆಮನ್ ಸಿಕ್ಕಿದೆ. ಇಂಡಿಯನ್ ಅಲ್ಲ ಇದು, ಮತ್ತೊಂದು ನೋಡಿ ಇಲ್ಲಿ ಕಾಣ್ತದ ಗೊತ್ತಿಲ್ಲ ನಿಮಗೆ. ನೋಡಿ ಲೆಮನ್ ಕಾಣ್ತದೆ. ಲೆಮನ್ I want one lemon. Please. ಕಾಣೋಗ್ತಾ ವೈಟ್ ಕಲರ್. I want one. ನೋ ಡೋಂಟ್ ವೇಸ್ಟ್. ಸೊ ಇಲ್ಲಿ ನೋಡಿ ಇಲ್ಲಿ ಸಹ ಲೆಮನ್ ಉಂಟು ನೋಡಿ. ದೊಡ್ಡ ಲೆಮನ್ ನಾವು ಮಾರ್ಕೆಟಲ್ಲಿ ನೋಡಿರ್ಬೋದು, ನೀವು ಕಾಣ್ತಾ ಗೊತ್ತಿಲ್ಲ. ದ್ರಾಕ್ಷೆ ತೋಟಕ್ಕೆ ಬಂದಿದ್ದೇವೆ. ಫುಲ್ ದ್ರಾಕ್ಷೆ ಅಂತ ಇಲ್ಲಿ. ಇದು ದ್ರಾಕ್ಷೆ ಗಿಡವಾ? ದ್ರಾಕ್ಷೆ ಆಗಿದೆ. ದ್ರಾಕ್ಷೆ ತೆಗೀರಿ. ಆ ಚಿಕ್ಕದು ಅದು ಬೆಳೆಯಲಿಲ್ಲ ಆಯ್ತಾ. ಇಲ್ಲ ತೆಗಿಬೋದಿತ್ತು ಆ ಕಡೆಯಿಂದ ಹೋಗಿ. ಫುಲ್ ಖರ್ಜೂರದ್ದು ಏನು ಫಾರ್ಮ್ ಆಯ್ತಾ ಇಲ್ಲಿ. ಅದರೊಟ್ಟಿಗೆ ದ್ರಾಕ್ಷೆ, ಲಿಂಬು ತೆಗ್ದ್ರಾ ನೋಡಿ. ಅವರೊಂದು ದ್ರಾಕ್ಷಿ ಇಷ್ಟೇ ನೀರು ಇರುದು ಆಯ್ತಾ. ಮಾತ್ರ ಫ್ರೆಂಡ್ಸ್ ಎಲ್ಲ ಬಂದರೆ ಉಂಟಲ್ಲ, ನಮ್ಮ ಫ್ರೆಂಡ್ಸ್ನೊಟ್ಟಿಗೆಲ್ಲ ಬಂದ್ರೆಲ್ಲ ಖುಷಿ ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಇದರಲ್ಲಿ ಒಳ್ಳೆ ಪ್ಲೇಸ್ ಆ್ಯಕ್ಚುಲಿ. ಸ್ನಾನ ಮಾಡಬೇಕು ಬಂದು ಇಲ್ಲಿ. ಕಾಲು ನೋಡಿ ಬಂದು ಹೋಗ್ಲಿಕ್ಕೆ ಅಂತ ಇಲ್ಲ. ಅದರಲ್ಲಿ ಬಂದು ನೀರಲ್ಲಿ ಬಿದ್ದು ಎಂಜಾಯ್ಮೆಂಟ್ ಮಾಡಬೇಕು, ಇಲ್ಲದ್ರೆ ಬೋರ್. ಫೈನಲಿ ನಾವು ನೀರಿರೋ ಜಾಗಕ್ಕೆ ಬಂದಿದ್ದು ನೋಡಿ. ಇವರಿಗೆ ಖುಷಿ ನೋಡಿ ಬರ ಕಾಲಲ್ಲಿ ಇಟ್ಟು ಎಂಥ ಸುಖ ಅಲ್ಲ. ಫೈನಲಿ ಈಗ ನೀರಿನಲ್ಲಿ ಮಿಶ್ರಿತ ನೀರಾಗಿರ್ತದೆ ಇದು ಅಲ್ಲ ಮಿತ್ತಣ್ಣ? ಮಿಶ್ರಿತ ನೀರಾಗಿರ್ತದೆ. ಇವರು ಹೇಳ್ತಿದ್ರೆ ಮೂತ್ರ ಮಿಶ್ರಿತ ಅಂತ. ಫೈನಲಿ ಪ್ರಶಾಂತ್ ಅಣ್ಣ ಬಂದಿದ್ದರು. ವರ್ಷ ಅವರು ಫುಲ್ಲು ಖುಷಿ ಆಯ್ತು ಮಾರ. ಖುಷಿ ಆಯ್ತಾ? ನೋಡಿ ಬಾರಿ ಖುಷಿ ಆಯ್ತು. ಹೇಳಿ ಖುಷಿ ಆಯ್ತು. ಫೈನಲ್ ನೀರುಂಟು ಎಲ್ಲ. ಹೌದು ಖುಷಿ ನೋಡಿ ಬಾಬಿ ಖುಷಿ ನೋಡಿ. ನಾನು ನೀರಿಗೆ ಕಪ್ಪೆ ಸಿಕ್ಕಿದೆ ಅಂದ್ರೆ. ಫೈನಲಿ ನಮ್ದು ಎಂತ ವಾದಿ ಡಿಫ್ಟ್ ಹೋಗಿ ಖುಷಿ ಆಯ್ತು. ಇವರಿಗೆ ಸ್ಮೈಲ್ ಫುಲ್ ಖುಷಿಯಲ್ಲಿದ್ದಾರೆ. ಫುಲ್ ನೀರಲ್ಲೆಲ್ಲ ಆಟ ಆಡಿ ಉಂಟಲ್ಲ. ನೀರಲ್ಲಿ ಖುಷಿ ಆಗ್ಲಿಲ್ವಾ? ಖುಷಿ ಆಯ್ತು. ನೀರು ಕಮ್ಮಿ ಇದೆ ಸೆಕೆ ಕಾರಣ. ಹೇಗೆ ಆಯ್ತು ನೋಡಿ. ಇವರು ನೋಡಿ ನೀರಲ್ಲಿ ಆಡಿ ಮಾರ ಟಯರ್ಡ್ ಆಗಿ ಹೋಗುತ್ತೆ. ತುಂಬಾ ಟಯರ್ಡ್ ಆಗಿದೆ. ಸಾಕಾಯ್ತು. ತುಂಬಾ ಗಮ್ಮತ್ತಾಯ್ತು. ಗೋಪುರ ಹತ್ತಿದ್ದಾಯ್ತು, ಮರ ಹತ್ತಿದ್ದಾಯ್ತು, ನೀರಲ್ಲಿ ಆಡಿದಾಯ್ತು, ಎಲ್ಲ ಇಲ್ಲ ಅಂತ ಗುಡ್ಡ ಹತ್ತಿದ್ದು ಆಯ್ತು, ಇಳ್ದದ್ದು ಆಯ್ತು. ಇವರು ಇಳಿಸಿದ್ದು ಹತ್ತಿದ್ದು ಮಾತ್ರ ಇವರು ಇಳಿಸಿದ್ದು. ಇವರು ಅವರು ಹೇಳಿ ಮರ ಮಾತ್ರ ಅವರು ಇಳಿಸಿದ್ದು. ಏನ್ ಹೇಳ್ತೀರಿ ಇವರು ಗಾಯತ್ರಿ ಅವರೇ? ಅವರೇನೊಬ್ರು ಅವ್ರ ಹಸ್ಬೆಂಡ್ ಇಲ್ಲಿದ್ದು ಭಯಂಕರ ಒಂದು ಇದರಲ್ಲಿದ್ದಾರೆ, ಇಮೋಷನಲ್ ಇದರಲ್ಲಿದ್ದಾರೆ. ಹೌ ವಾಸ್ ದ ಟ್ರಿಪ್ ಮಿಸ್ಟರ್ ಶಿವಾಂಶ್? ವೆರಿ ಗುಡ್. ಯು ಎಂಜಾಯ್ಡ್? ಅವನದು ಡ್ರೆಸ್ ಗೊತ್ತಾಗ್ತದೆ. ವೈಟ್ ಇದ್ದದೆಲ್ಲ ಕಲರ್ಫುಲ್ ಆಯ್ತು.
My favorite part of the adventure is lemon. Lemon, yeah, you have stolen lemon, right? My favorite is also lemon. You both have stolen lemon. My first ಈಗ ಲೆಮನ್ ಜ್ಯೂಸ್ ಕುಡಿ. ಸೊ ಏನು ಸರ್ ರಾತ್ರಿ ಎಲ್ಲ ಬರ್ತಿದ್ದಾರೆ ಆಯ್ತಾ ಇಲ್ಲಿ ಹಾಲ್ಟ್ ಆಗಿ ಇಲ್ಲಿ ಬಾರ್ಬಿಕ್ ಎಲ್ಲ ಮಾಡ್ತಿದ್ದಾರೆ. ಸೊ ನಾವು ಅಂತರ ಪ್ಲಾನ್ ಮಾಡಲಿಲ್ಲ. ನಿಮಗೆ ವರ್ಷ ಅವರಲ್ಲಿ ನ್ಯಾಚುರಲ್ ನೀರು ಝರಿ ಉಂಟು ಅದು ಇದು ಉಂಟು ಅಂತ ಹೇಳಿ ಕರ್ಕೊಂಡು ಬಂದ್ರು. ಹೌದು. ಲಾಸ್ಟಿಗೆ ನಿಮ್ಗೆ ಸ್ಕ್ಯಾಮ್ ಆಗಲಿಲ್ಲ, ಅದು ಪೈಪ್ ಅಂತ ಗೊತ್ತಿಲ್ಲ. ಹಾ, ಪೈಪಿಂದ ನೀರು ಫಿಲ್ಟರ್ ಆಗಿ ವಾಪಸ್ ಅದೇ ನಾವು ಎಕ್ವರಮಲ್ಲಿ ಬರುದಿಲ್ಲ, ಇಲ್ಲಿಂದ ಹೋಗಿ ಅಲ್ಲಿಂದ ಬರುದು. ದೊಡ್ಡದು ಎಕ್ವರಮ್ ನೋಡಿ, ಇಲ್ಲಿ ಫ್ಲೋ ಆಗಿ ಬರ್ತುಂಟು ಪೈಪ್ ನೀರು. ಮಾತ್ರ ಪ್ರಶಾಂತ್ ಅವ್ರು ಏನು ಹೇಳ್ತಾರೆ, ವಿಂಟರಲ್ಲಿ ಒಂದು ಒಳ್ಳೇದಾಗ್ಬೋದು ಅಂತ ಇದೆ ಇಲ್ಲೆಲ್ಲ. ವಿಂಟರಲ್ಲಿ ತುಂಬ ಗಮ್ಮತ್ತಾಗ್ಬೋದು ಹೇಳಿದರೆ. ಈಗ ಬಿಸಿಲು ಮತ್ತು ಹ್ಯುಮಿಡಿಟಿ ಎಲ್ಲ ಜಾಸ್ತಿ ಉಂಟು ಇಲ್ಲಿ. ಸೊ ಅದಕ್ಕೋಸ್ಕರ ನೀವು ವಿಂಟ್ರಲ್ಲಿ ಬರಬೇಕು. ಮತ್ತು ನೀರ್ದು ಫ್ಲೋ ಎಲ್ಲ ಜಾಸ್ತಿ ಇರ್ತದೆ, ನೀರ್ದು ಕ್ವಾಂಟಿಟಿ ಎಲ್ಲ. ಸೊ ಎನಿವೆ ಫ್ಯಾಮಿಲಿ ಒಟ್ಟಿಗೆ ಖುಷಿ ಆಗ್ತದೆ ಬರಲಿಕ್ಕೆ. ಮತ್ತು ನಾವು ಫ್ರೆಂಡ್ಸ್ ಒಟ್ಟಿಗೆ ಏನು ಬಾರ್ಬಿಕ್ಯೂ ಆಗಿ ಟೆಂಟೆಲ್ಲ ಹಾಕಿ ಮಾಡೋದಾದರೆ ಗಮ್ಮತ್ತೊಡೆ ಗಮ್ಮತ್ತು ನಮಗೆ. ಸ್ವಲ್ಪ ಒಂದು ಪಾರ್ಟಿಯ ಥರ ಮಾಡಿ. ಓಕೆ, ಫೈನಲ್ ನಾವು ಚಹಾ ಕುಡಿಯುವಂಥ ಸಮಯ. ವರ್ಷ ಅವ್ರ ಮನೆಯಿಂದ ಚಹಾ ತಂದಿದ್ದಾರೆ. ಚಾಯ್ ಇವರು ಕಾಫಿ ಕುಡಿತಿದ್ದಾರೆ ಪ್ರಶಾಂತ್ ಅಣ್ಣ. ನಮ್ದು ಆಲ್ಮೋಸ್ಟ್ ಈಗಲೂ ಜನ ಬರ್ತಿದ್ದಾರೆ ಆಯ್ತಾ. ಎಂತ ಉಂಟಂತ ಗೊತ್ತಿಲ್ಲ ಇಲ್ಲಿ ರಾತ್ರಿ. ಇದರ ಸ್ಟೇ ಆಗಿ ಟೆಂಟ್ ಹಾಕಿ ಮನೆಗೆ ಮತ್ತೆ ಎಲ್ಲರೂ ವ್ಯೂ ನೋಡಿ. ಇಲ್ಲಿ ಫುಲ್ ಮೌಂಟೇನ್ ನಡುವೆ ಎಲ್ಲ ಫ್ಯಾಮಿಲಿ. ಹೇಳಿದರೆ ನಾಳೆಲ್ಲ ರಜೆ, ಸೊ ಇಲ್ಲೆಲ್ಲ ಪ್ಲಾನ್ ಮಾಡ್ತಾರೆ ರಾತ್ರಿ ಸ್ಟೇ ಆಗಿ ಟೆಂಟ್ ಎಲ್ಲ ಹಾಕಿ ಬಾರ್ಬಿಕ್ಯೂ ಮಾಡಿ ಮತ್ತೆ ಹೋಗೋದು. ನಮ್ದೀಗ ಬ್ರೆಡ್ ಜಾಮ್ ರೆಡಿ ಆಗ್ತಿದೆ. ರೆಡಿ ಆಗಲಿ, ಚಾಯದೊಟ್ಟಿಗೆ ಮುರ್ಕಿ ತಿನ್ನು. ಹಾಗೆ ಬ್ರೆಡ್ ಜಾಮ್ಸ್ ಉಂಟು.